ಓಂ ವಿಶಿಷ್ಟ ಸುಖಾಯ ನಮಃ. ಓಂ ಶ್ರುತೋಪನಿಷತ್ಕ ಗಮ್ಯಾಯ ನಮಃ. 1ನೇ ಅಧ್ಯಾಯದ 2ನೇ ಪಾದದ 16ನೇ ಸೂತ್ರ ಈಗ ನಡೆದಿದೆ. ಅದರಲ್ಲಿ ತತ್ವಪ್ರಕಾಶಿಕ ನೋಡ್ಲಿಕ್ಕೆ ತೊಡಗಿದ್ದೇವೆ. ಅಕ್ಷಸ್ಥನಾದವನು ಯಾರು ಅಂತ ಚರ್ಚೆ ನಡೆದಿದೆ. ಉಪಕ್ರಮದ ಬಲದಿಂದ ಅಕ್ಷಸ್ಥನಾದವನು ವಿಷ್ಣುವೇ ಆಗಬೇಕು ಅಂತ ನಾವು ಪ್ರತಿಪಾದನೆ ಮಾಡಿದ್ವಿ. ಛಾಂದೋಗ್ಯೋಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಉಪಕೋಸಲ ಅನ್ನುವ ಶಿಷ್ಯನಿಗೆ ಅಗ್ನಿಗಳು 3 ಜನ ಅಗ್ನಿಗಳು ಒಕ್ಕೊರಳಿನಿಂದ ಮಾಡಿದ ಉಪದೇಶ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ. ಅದು ಮೊದಲ ಹಂತದ ಉಪದೇಶ. ಅದಾದ್ಮೇಲೆ 3 ಅಗ್ನಿಗಳು ಪ್ರತ್ಯೇಕವಾಗಿ ಮಾಡಿದ ಉಪದೇಶಗಳು, ಅವು ಒಟ್ಟು 4 ಆದವು. ಕೊನೆಗೆ ಗುರುವಿನ ಉಪದೇಶ 5ನೇದು. ಹೀಗೆ ಬಂದಿರುವುದರಿಂದ ಮೊದಲು ಅದು ವಿಷ್ಣುವಿನ ಬಗ್ಗೆ ಬಂದಿದ್ದರಿಂದ ಅದು ವೈಷ್ಣವ ಪ್ರಕರಣ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವರು ಇಲ್ಲೊಂದು ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನು ಕೂಡ ನಾವೀಗಾಗಲೇ ನೋಡಿದ್ದೇವೆ. ಪ್ರಾಣೋ ಬ್ರಹ್ಮ ಅಂತ ಅಗ್ನಿಗಳು ಉಪದೇಶ ಮಾಡಿದರು. ಪ್ರಾಣೋ ಬ್ರಹ್ಮ ಅಂತ ಉಪದೇಶ ಮಾಡಿ ಎಲ್ಲರೂ ಸೇರಿ ಉಪದೇಶ ಮಾಡಿ ಇದು ಆತ್ಮವಿದ್ಯಾ, ಇದು ಮುಂದಿಂದು ಅಸ್ಮದ್ವಿದ್ಯಾ ಅಂತ ಹೇಳಿದರು ಅವರು. ಮೊದಲನೇ ಉಪದೇಶ ಅನ್ನೋದು ಆತ್ಮವಿದ್ಯೆ, ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂತ. ಮುಂದೆ ಆಹವನೀಯ ಗಾರ್ಹಪತ್ಯ ಇತ್ಯಾದಿಗಳು ಮಾಡಿದ್ದೇನಿದೆ ಅದು ಅಸ್ಮದ್ವಿದ್ಯಾ ಅಂತ ಹೇಳಿದರು. ಇನ್ನು ಮುಂದೆ ಗುರು ನಿನಗೆ ಉಪದೇಶ ಮಾಡ್ತಾನೆ ಅಂತ ಹೇಳಿದ್ರು. ಹಾಗಾದ್ರೆ ಆತ್ಮವಿದ್ಯೆ, ಆದ್ಯ ವಿದ್ಯಾ, ಮೊದಲನೇ ವಿದ್ಯಾ ಏನಿದೆ ಅದು ವಿಷ್ಣು ವಿಷಯಕ, ಅದನ್ನು ಒಪ್ಪೋಣ. ಮುಂದಿಂದು ಅಗ್ನಿ ವಿಷಯಕ ಅಂತ ಆಗಬೇಕು ಅಂತ ಈಗ ಪ್ರಶ್ನೆ ಬಂದಿತ್ತು. ಇದು ಆದ್ದರಿಂದ ಅಗ್ನಿ ವಿಷಯಕ ಅಂತಾನೆ ಒಪ್ಪಬೇಕು. ಅಕ್ಷಿಸ್ಥನಾದವನು ವಿಷ್ಣು ಅಂತಾನೆ ಹೇಳಬಾರದು, ಅಗ್ನಿ ಅಂತಾನೆ ಹೇಳಬೇಕು ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಅಲ್ಲೆಲ್ಲ ಕಡೆ ವಿದ್ಯಾ ಅಂತ ಬಂದಿದೆ, ಆದ್ಯ ವಿದ್ಯಾ, ದ್ವಿತೀಯ ವಿದ್ಯಾ ಅಂತ ಹೀಗೆಲ್ಲ. ಅಲ್ಲೇನು ವಿದ್ಯಾ ಅಂತ ಶಬ್ದ ಬಂದಿದೆಯಲ್ಲ, ಆ ವಿದ್ಯಾ ಎಂಬ ಶಬ್ದಕ್ಕೆ ನಾವಿಲ್ಲಿ ಜ್ಞಾನ, ನಾಲೆಜ್ ಅಂತ ಅರ್ಥ ಮಾಡಬಾರ್ದು. ವಿದ್ಯಾ ಅಂದ್ರೆ ಅದೊಂದು ತುಣುಕು ಅಂತ ಅರ್ಥ, ಒಂದು ಶಾಸ್ತ್ರದ ಒಂದು ಭಾಗ ಅಂತ ಅರ್ಥ. ಗಾಯತ್ರಿ ಅನ್ನೋದೊಂದು ವಿದ್ಯೆ, ನಾರಾಯಣ ಅಷ್ಟಾಕ್ಷರ ಅನ್ನೋದೊಂದು ವಿದ್ಯೆ, ಕೃಷ್ಣ ಷಡಕ್ಷರ ಅನ್ನೋದೊಂದು ವಿದ್ಯೆ. ಆ ಥರ ವಿದ್ಯಾ ಅಂತಂದ್ರೆ. ಹಾಗೆ ಇಲ್ಲಿ ವಿದ್ಯಾ ಅಂದ್ರೆ ಒಂದು ಭಾಗ, ಶಾಸ್ತ್ರದ ಒಂದು ಭಾಗ ಅಂತ ಹೀಗೆ ಅರ್ಥ ಅದಕ್ಕೆ. ಅಲ್ಲಿಂದ ಮುಂದೆ ನಾವೀಗ ನೋಡ್ಬೇಕಾಗಿರೋದು ನಿಜ ಉಪಕ್ರಮ ವಿರೋಧ ಅಂತ. ನೀವು ಈಗ ನಾವು ಅವ್ರನ್ನ ಕೇಳೋ ಸಾಧ್ಯತೆ ಇದೆ, ಪೂರ್ವ ಪಕ್ಷದವರನ್ನು. ಉಪಕ್ರಮದಿಂದ ವಿರೋಧ ಬರ್ತದಲ್ಲ. ಈಗ ಅವರೊಂದ್ಸರಿ ಈಗಾಗಲೇ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಟ್ಟಿದ್ದಾರೆ, ಆದರೂ ಮತ್ತೊಂದ್ಸರಿ ಅದನ್ನೇ ಅದೇ ಪ್ರಶ್ನವನ್ನು ಮತ್ತೆ ಮಾಡಿಕೊಂಡು ಇನ್ನೊಂದ್ಸರಿ ಉತ್ತರ ಕೊಡ್ತಾರೆ ಅಷ್ಟೇ. ಉಪಕ್ರಮದಿಂದ ವಿರೋಧ ಬರ್ತದಲ್ಲ ಅಂದ್ರೆ, ಹಾಗೆ ವಿರೋಧದಿಂದ ಉಪಕ್ರಮದಿಂದ ಏನು ವಿರೋಧ ಬರೋದಿಲ್ಲ. ಶಾಸ್ತ್ರದಲ್ಲಿ ಈ ವೇದ ವಾಕ್ಯಗಳನ್ನು ವಿಚಾರ ಮಾಡುವಾಗ ಕೆಲವು ಸರಿ ಈ ತರ ಸಮಸ್ಯೆ ಬರ್ತದೆ, ಅದನ್ನು ಹೇಗೆ ಪರಿಹರಿಸಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ನಾವು ಮುಂದೆ ಹೊಯಾಮಿ ಅಗ್ನಿಂ ಇತ್ಯಾದಾವ್ಯೋ ಉಪಪತ್ತೇಹೆ, ಹೊಯಾಮಗ್ನಿಂ ಮೊದಲಾದ ಕಡೆ ಹೇಗೆ ಅದನ್ನು ಹೊಂದಿಸ್ತೀವೋ ಹಾಗೆ ಇಲ್ಲೂ ಕೂಡ ಹೊಂದಿಸಬೇಕು ಅಂತ ಅವರು ಹೇಳ್ತಿದ್ದಾರೆ. ಈ ಹೊಯಾಮ್ಯಗ್ನಿಂ ಅನ್ನೋದ್ರ ಬಗ್ಗೆ ಮತ್ತೆ ಅಲ್ಲಿ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಅದೆಲ್ಲ ಭಾವಬೋಧದಲ್ಲಿ ಮತ್ತೆ ಹಾಗೆ ಭಾವದೀಪದಲ್ಲಿ ರಘುತ್ತಮ ಸ್ವಾಮಿಗಳು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಮತ್ತೆ ನಾವು ಆ ಮೂಲ ವೇದ ವಾಕ್ಯಗಳ ಜೊತೆಗೇನೆ ಅದನ್ನು ನೋಡೋಣ. ಉಪಕ್ರಮದಲ್ಲಿ ವಿಷ್ಣುವನ್ನು ಹೇಳಿದ್ರಿಂದ ಅವನೇ ಅಕ್ಷಸ್ಥನಾಗಬೇಕಲ್ಲ ಅಂತ ಅವ್ರ ಪ್ರಶ್ನೆ ಇತ್ತು ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾ ಇದೆ. ಹೊಯಾಮ್ಯಗ್ನಿಂ ಪ್ರಥಮಂ ಸ್ವಸ್ಥಯೇ ಅಂತ ಒಂದು ಉಪಕ್ರಮ ಇದೆ. ಇದು ಉಪಕ್ರಮ ಎಲ್ಲಿ ಅಂತ ಪ್ರಾರಂಭ ಆಗಬೇಕಾದ್ರೆ ನಾವು ಅದನ್ನು ಸರಿಯಾಗಿ ಗಮನಿಸಬೇಕು. ಋಗ್ವೇದದಲ್ಲಿ ಮೊದಲನೇ ಮಂಡಲದಲ್ಲಿ 35ನೇ ಸೂಕ್ತದಲ್ಲಿ ಮೊದಲ ಮಂತ್ರ ಇದೆ. ಹೊಯಾಮ್ಯಗ್ನಿಂ ಪ್ರಥಮಂ ಸ್ವಸ್ಥಯೇ ಹೊಯಾಮಿ ಮಿತ್ರಾವರುಣ ಮಿಹಾವಸೆ ಹೊಯಾಮಿ ರಾತ್ರಿಂ ಜಗತೋ ನಿವೇಶನೀಂ ಹೊಯಾಮಿ ದೇವಂ ಸವಿತಾರ ಮೂತಯೇ ಅಂತ ಈ ಒಂದು ಮಂತ್ರ ಇದೆ. ಅಲ್ಲಿ
ಅದಕ್ಕೆ ಅರ್ಥ ಏನು ಅದನ್ನು ಮೊದಲು ನೋಡೋಣ. ನಾನು ಅಂತ ಅದಕ್ಕೆ ಅಧ್ಯಾಹಾರ ಮಾಡ್ಕೋಬೇಕು. ಪ್ರಥಮ ಮೊದಲು ಸ್ವಸ್ಥಯೇ, ಸ್ವಸ್ಥೆ ಅಂದ್ರೆ ಮಂಗಳ ಕಲ್ಯಾಣ. ಅದಕ್ಕಾಗಿ ಅಗ್ನಿಂ ಪ್ರಥಮಂ ಹ್ವಯಾಮಿ, ಅಗ್ನಿಯನ್ನು ಮೊದಲು ಇಲ್ಲಿ ಕರಿತೀನಿ, ಆಹ್ವಯಾಮಿ ಅಂತ ಅದರ ಅಭಿಪ್ರಾಯ. ಹ್ವೇನಿ ಸ್ಪರ್ಧಾಯಾಮ ಅಂತ ಧಾತು. ಮುಂದೆ ಮಿತ್ರಾವರುಣವು ಇಹ ಅವಸೆ ಹ್ವಯಾಮಿ, ಮಿತ್ರ ಮತ್ತು ವರುಣರನ್ನು ಕೂಡ ಇಹ ಈ ಸಂದರ್ಭದಲ್ಲಿ ಅವಸೆ ನನ್ನ ರಕ್ಷಣೆಗಾಗಿ ಹ್ವಯಾಮಿ ಕರಿತೇನೆ. ಜಗತ್ತೋ ನಿವೇಶನೀಂ ರಾತ್ರಿಂಚ ಹ್ವಯಾಮಿ, ಜಗತ್ತೆಲ್ಲದಕ್ಕೂ ನೆಲೆ ಮಾಡಿಕೊಟ್ಟಿರುವ, ಜಗತ್ತೆಲ್ಲದಕ್ಕೂ ಒಂದು ನೆಮ್ಮದಿ ಕೊಡುವಂತಹ ರಾತ್ರಿಯನ್ನು ಕೂಡ ಕರಿತೇನೆ. ಹಾಗೆ ದೇವಂ ಸವಿತಾರ ಮೂತೆಯೇ, ಸವಿತೃ ದೇವನನ್ನು ಕೂಡ ಕರಿತೇನೆ ಅಂತ ಇಷ್ಟಲ್ಲಿ ಬಂದಿದೆ. ಇದನ್ನೇ ಹ್ವಯಾಮಿ ಅಗ್ನಿಂ ಇತ್ಯಾದಾವಿವ ಉಪಪತ್ತೇ ಅಂತ ಅವರು ಹೇಳಿರೋದು. ನಾವು ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಅನ್ನೋದನ್ನು ಗುರುತಿಸೋದಕ್ಕಿಂತ ಮುಂಚೆ ಆ ಮಂತ್ರದ್ದು ಸೌಂದರ್ಯನೂ ಸ್ವಲ್ಪ ನೋಡೋಣ. ಹ್ವಯಾಮಿ ರಾತ್ರಿಂ ಜಗತೋ ನಿವೇಶನೀಂ ಅಂತ ಬಂದಿದೆಯಲ್ಲ, ಜಗತಃ ನಿವೇಶನಿ ಅಂತ. ಇಡೀ ಜಗತ್ತು ನಿವಿಶತಿ, ಇಡೀ ಜಗತ್ತು ಕೂಡ ನಿವಿಶತಿ ಕೂತ್ಕೋತದೆ, ಒಂದು ಸ್ವಲ್ಪ ಹೊತ್ತು ಆರಾಮವಾಗಿ ಕೂತಿರ್ತದೆ. ಜಗತ್ ನಿವಿಶತಿ, ಜಗತ್ ನಿವೇಶಯತಿ ಎಂ ರಾತ್ರಿ, ಅದು ನಿಜಂತ ಪ್ರಯೋಗ. ನಿವೇಶಯತಿ ಇತಿ ನಿವೇಶನಿ, ಜಗತ್ತನ್ನು ಒಂದು ಸ್ವಲ್ಪ ಹೊತ್ತು ಒಂದು ಜಾಗದಲ್ಲಿ ಕೂಡಿಸಿರ್ತದಲ್ಲ, ಏನೂ ಚಟುವಟಿಕೆ ಇಲ್ಲದಂತೆ ಮಾಡಿ, ಅದಕ್ಕಾಗಿ ಅದನ್ನು ರಾತ್ರಿ, ಅದಕ್ಕಾಗಿ ರಾತ್ರಿಯನ್ನು ನಿವೇಶನಿ ಅಂತಂತಾರೆ. ಹೀಗೆ ಇನ್ನೊಂದು ಮಂತ್ರ ಇದೆ, ಸ್ಯೋನಾ ಪೃಥಿವಿ ಭವಾನ್ ರಕ್ಷರ ನಿವೇಶನಿ ಯಚ್ಛಾ ನಶರ್ಮ ಸಪ್ರಥಾಹ ಅಂತ ಮಾತಿದೆ. ಅದು ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಎರಡೂ ಕಡೆ ಇದೆ. ಅಲ್ಲಿ ಅದು ಭೂಮಿ ಬಗ್ಗೆ, ಪೃಥ್ವಿ ದೇವಿಯೇ, ಸ್ಯೋನ ಸುಖಕರಿಯಾಗು, ಅನೃಕ್ಷರ ನಮ್ಗೆ ಯಾವುದೇ ರೀತಿಯಾದ ಕಂಟಕವಿಲ್ಲದವಳಾಗು, ಕಂಟಕವನ್ನು ಪರಿಹರಿಸು, ಭವ ಅನೃಕ್ಷರ ನಿವೇಶನಿ ಅಂತ ಅಲ್ಲೊಂದು ಶಬ್ದ ಇದೆ. ಆ ಭೂಮಿಗೆ ಮತ್ತೆ ಇಲ್ಲಿ ರಾತ್ರಿಗೆ ನಿವೇಶನಿ ಅಂತ ಶಬ್ದ ಇದೆ. ಅವು ಭೂಮಿ ಮತ್ತು ರಾತ್ರಿ ಎರಡು ಕೂಡ ಸ್ತ್ರೀ ಅನ್ನೋದು ಅದನ್ನು ಗಮನಿಸಬೇಕು. ಎರಡರ ಅಭಿಮಾನಿ ದೇವತೆಯರು ಕೂಡ ಸ್ತ್ರೀಯರು ಅಂತ ಅನ್ನೋದನ್ನು ಕೂಡ ಗಮನಿಸಬೇಕು. ಜಗತ್ತು ಈ ರಾತ್ರಿ ಅಥವಾ ಭೂಮಿಯ ಸನ್ನಿಧಾನದಲ್ಲಿ ನಿವಿಶತಿ, ಅಣಿಜಂತ ಪ್ರಯೋಗ. ಜಗತ್ತನ್ನ ನಿವೇಶಯತಿ ರಾತ್ರಿ ಭೂಮಿಶ್ಚ, ನಿವೇಶಯತಿ ಇತಿ ನಿವೇಶನಿ. ಇದು ಆ ಸಂಸ್ಕೃತದ ವೈಶಿಷ್ಟ್ಯ ಅಷ್ಟೇ. ರಾತ್ರಿಗೂ ಜಗತ್ತಿಗೂ ಇಬ್ಬರಿಗೂ ನಿವೇಶನಿ ಅಂತ ವಿಶೇಷಣ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವಂತೆ ನಿವೇಶ ಅಂದ್ರೆ ಒಂದು ಸೈಟ್ ಪಡ್ಕೊಂಡ್ರೆ ಗೆದ್ದ ಜೀವನದಲ್ಲಿ ಅಂತ ಅನ್ಕೋತಾರೆ ಮನುಷ್ಯ. ಈ ರಾತ್ರಿ ಮತ್ತು ಈ ಭೂಮಿ ಎರಡು ಕೂಡ ನಮ್ಮನ್ನ ಈ ರೀತಿಯಾಗಿ ಒಂದು ನಿವೇಶ, ಒಂದು ಜಾಗ ಕೊಟ್ಟು ನೆಮ್ಮದಿ ಕೊಟ್ಟು ನಿವೇಶನಿ ಆಗಿವೆ ಅಂತ ಅದರ ಅರ್ಥ. ನಮಗೆ ಅಲ್ಲಿ ರಾತ್ರಿ ಬಗ್ಗೆ ಹೆಚ್ಚೇನು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಅಲ್ಲಿ ಏನಿದೆ ಅಂತ ಅನ್ನೋದನ್ನ ರಘುತ್ತಮ ಸ್ವಾಮಿ ಟಿಪ್ಪಣಿಗೆ ಅನುಸಾರವಾಗಿ ಮತ್ತು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಗೆ ಅನುಸಾರವಾಗಿ ಮುಂದೆ ಹೇಳ್ತೇನೆ. ನೀ ಅಂದ್ರೆ ನಿತರಾಮ ಅಂತ ಅರ್ಥ. ವಿಶತಿ ಒಂದು ಕಡೆ ಸ್ಥಿರವಾಗಿ ಕೂತ್ಕೋತಾನೆ, ಅದಕ್ಕಾಗಿ ನಿವೇಶ ಅಂದ್ರೆ ಸೈಟ್, ನಿವಿಶತಿ ಅಂದ್ರೆ ಸ್ಥಿರವಾಗಿ ಕೂತ್ಕೋತಾನೆ, ನಿವೇಶಯತಿ ಅಂದ್ರೆ ಸ್ಥಿರವಾಗಿ ಕೂಡಿಸ್ತಾಳೆ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿಗಳು ಭಾವದೀಪದಲ್ಲಿ 783ನೇ ಪುಟದಲ್ಲಿ ಹ್ವಯಾಮ್ಯಗ್ನಿಂ ಪ್ರಥಮಂ ಸ್ವಸ್ಥಯೇ ಇತ್ಯಗ್ನೇಹ ಉಪಕ್ರಮೇಪಿ, ಆ ಋಗ್ವೇದದ ಆ ಮಂತ್ರ ಗಮನಿಸಿದರೆ ಅಲ್ಲಿ ಆ ಪ್ರಾರಂಭ ಆಗುತ್ತಿರುವುದು ಅಗ್ನಿ ಬಗ್ಗೆ. ಅಗ್ನೇಹ ಉಪಕ್ರಮೇಪಿ ಸವಿತಾರಮೂತಯೇ ಅಂತ ಅಲ್ಲಿ ಕೊನೆಗೆ ಬಂದಿದೆ. ಮತ್ತೆ ಅದೇ ಮಂತ್ರದಲ್ಲಿ ಕೊನೆಗೆ ಸವಿತಾರಂ, ಸೂರ್ಯನನ್ನ, ಊತಯೇ ರಕ್ಷಣೆಗಾಗಿ, ದೇವಂ ಸವಿತಾರಂ, ದೇವನಾದ ಸವಿತ್ರವನ್ನ ಹ್ವಯಾಮಿ ಕರಿತೇನೆ ಅಂತ ಹೀಗೆ ಬಂದಿದೆ. ಅದಾದ್ಮೇಲೆ ಸವಿತಾರಮೂತಯೇ ಹಿರಣ್ಮಯೇನ ಸವಿತಾರಥೇನ ಇತ್ಯಾದಿ ಸವಿತೃ ಶ್ರುತಿ ಲಿಂಗಾದಿನ. ಅದರ ನಂತರ ಮತ್ತೊಂದು ಮಂತ್ರ ಇದೆ, ಇದೇ ಋಗ್ವೇದದಲ್ಲಿ, ಅದೇ 1ನೇ ಮಂಡಲ 35ನೇ ಸೂಕ್ತ, ಅಲ್ಲಿ 2ನೇ ಮಂತ್ರ. ಅದು ಏನು ಮಂತ್ರ?
ಆ ಕೃಷ್ಣೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್ ಅಂತ. ಇದು 1:35 2. ಹಿಂದಿನ ಮಂತ್ರ 1:35 1. ಮೂಲ ಮಂತ್ರ ತೆಗೆದು ನೋಡಿದ್ರೆ ಅಲ್ಲೆಲ್ಲ ಹಿರಣ್ಮಯೇನ ಅಂತ ಹೀಗೆ ಇದೆ. ಆ ಕೃಷ್ಣೇನ ರಜಸ ವರ್ತಮಾನ ಅಂತನಲ್ಲಿ ಹಿರಣ್ಯಯೇನ ಅಂತಿದೆ. ಈಗ ಭಾವಬೋಧ ಟಿಪ್ಪಣಿಯಲ್ಲಿ ಮತ್ತು ಭಾವದೀಪ ಟಿಪ್ಪಣಿಯಲ್ಲಿ ಹಿರಣ್ಮಯೇನ ಅಂತ ಹೀಗೆ ಕಂಡು ಬರ್ತದೆ. ವಸ್ತುತಃ ಅದಕ್ಕೆ ಎರಡಕ್ಕೂ ಅರ್ಥ ಒಂದೇ. ಆದರೆ ವೇದಗಳಲ್ಲೇ ಆ ಥರ ಬೇರೆ ಬೇರೆ ಥರದ ಪಾಠಗಳಿವೆ. ಋಗ್ವೇದದಲ್ಲಿ ಮಂತ್ರ ಬರ್ತದೆ, ಯಜುರ್ವೇದದಲ್ಲಿ ಬರ್ತಿರ್ತದೆ. ಅಲ್ಲಿ ಒಂದ್ ಕಡೆ ಆ ಕೃಷ್ಣೇನ ರಜಸ ವರ್ತಮಾನ ಅಂತಿದ್ರೆ, ಇನ್ನೊಂದ್ ಕಡೆ ಆ ಸತ್ಯೇನ ರಜಸ ವರ್ತಮಾನ ಅಂತ ಬರ್ತಿರ್ತದೆ. ಇಲ್ಲಿ ಭಾವಬೋಧ ಟಿಪ್ಪಣಿಯಲ್ಲಿ ಮತ್ತೆ ಭಾವದೀಪ ಟಿಪ್ಪಣಿಯಲ್ಲಿ ಹಿರಣ್ಮಯೇನ ಅಂತಿರುವುದು ಅದೇನು ವೇದ ಮಂತ್ರಗಳ ವ್ಯತ್ಯಾಸದಿಂದಲೋ ಅಥವಾ ಮುದ್ರಣ ವ್ಯತ್ಯಾಸದಿಂದಲೋ ಅಂತ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಒಂದು ಸಾಧ್ಯತೆಯನ್ನು ತಳ್ಳಿ ಹಾಕೋಂಗಿಲ್ಲ. ಈಗ ಹಿರಣ್ಯಯ ಅನ್ನೋ ಶಬ್ದ ಮೂಲ ಋಗ್ವೇದದಲ್ಲಿದೆ, ನಾವೀಗ ನೋಡ್ತಿರೋ ಮಂತ್ರದಲ್ಲಿದೆ. ಅದ್ರ ಬಗ್ಗೆ ಮತ್ತಷ್ಟು ನಾನು ನೀವು ಎಲ್ಲರೂ ಕೂಡ ಕೇಳಿದವರು ಗಮನ ಹರಿಸೋಣ. ಹಿರಣ್ಯಯ ಅನ್ನೋ ಶಬ್ದ ಹೆಚ್ಚು ಪರಿಚಿತ ಇಲ್ಲ. ಈ ಪ್ರಿಂಟ್ ಮಾಡೋರಿಗೆ ಹಿರಣ್ಮಯ ಅನ್ನೋದು ಗೊತ್ತಿರ್ತದೆ, ಬಂಗಾರಮಯವಾದ್ದು ಅಂತ. ಅದನ್ನ ಹಾಕಿಬಿಟ್ಟಿರ್ತಾರೆ. ಅದರಿಂದ ಸ್ವಲ್ಪ ಅದ್ರ ಬಗ್ಗೆ ಒಂದು ಅನುಮಾನ ಇರಲಿ, ಅದು ಯಾವ ಪಾಠ ಸರಿ ಅಂತ. ನನಗೆ ವೇದ ಮಂತ್ರ ಅಂತ ಗಮನಿಸಿದಾಗ ಅಲ್ಲಿ ಹಿರಣ್ಮಯ ಅಂತಿದೆ. ಅಮೃತಂ ಅತ್ಯಂಚ. ಈ ಸೂರ್ಯದೇವ ಏನ್ ಮಾಡ್ತಾನೆ, ಕೃಷ್ಣೇನ ರಜಸ ಆ ಕತ್ತಲೆಲ್ಲವನ್ನು ಕೂಡ ದೂರ ಇಡ್ತಾನೆ. ಅಮರರು ಅಂದ್ರೆ ದೇವತೆಗಳು, ನಶ್ವರರು ಅಂದ್ರೆ ಮನುಷ್ಯರು. ಅಥವಾ ಇದೆಲ್ಲ ಸಾಮಾನ್ಯವಾದ ಅರ್ಥ. ನಮಗೆ ಬೇಕಾದಂತೆ ಮುಕ್ತರು ಮತ್ತು ಅಮುಕ್ತರು ಅಂತ ಹೀಗೆಲ್ಲ ಅರ್ಥ ಇಟ್ಕೋಬಹುದು. ಇವರಿಬ್ಬರನ್ನೂ ಕೂಡ ಅವನು ಕೆಲಸದಲ್ಲಿ ತೊಡಗಿಸ್ತಾನೆ. ಮುಕ್ತರು ಕೂಡ ಏನಾದ್ರು ಒಂದು ಕೆಲಸ ಮಾಡ್ತಾನೆ ಇದ್ದಾರೆ. ಸೂರ್ಯಾಂತರ್ಗತ ಭಗವಂತನ ವರ್ಣನ ಇದು. ಇವರು ದೇವತೆಗಳನ್ನು ಮತ್ತು ಮನುಷ್ಯರನ್ನು ಕೆಲಸಕ್ಕೆ ತೊಡಗಿಸ್ತಾ ಇದ್ದಾನೆ ಅಂತ ಅರ್ಥ ಬರೆದಿದ್ದಾರೆ. ಮುಕ್ತರನ್ನು ಅಮುಕ್ತರನ್ನು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿದ್ದಾನೆ. ನಿವೇಶಯನ್, ಇಲ್ಲಿ ಕೂಡ ನಿವೇಶಯನ್ ಅಂತ ಶಬ್ದ ಇದೆ. ಕೆಲಸದಲ್ಲಿ ಅವರು ತೊಡಗಿದ್ದಾರೆ, ಇವನು ಅವರನ್ನ ಕೆಲಸದಲ್ಲಿ ತೊಡಗಿಸ್ತಾನೆ ಅಂತ ಈಗ ಅದರ ಅರ್ಥ. ಹೀಗೆ ತೊಡಗಿಸ್ತಾ ಹಿರಣ್ಯೇನ ಸವಿತಾ ದೇವ ಹಿರಣ್ಯೇನ ರಥೇನ, ಬಂಗಾರಮಯವಾದಂತಹ ರಥವನ್ನು ಏರಿ ಅವನು ಹೊರಟಿದ್ದಾನೆ ಅಂತ ಅದರ ತಾತ್ಪರ್ಯ. ಭುವನಾನೇ ಪಶ್ಯನ್, ಎಲ್ಲ ಭುವನಗಳನ್ನು ಸೂಪರ್ವೈಸ್ ಮಾಡ್ತಾ ಅವನು ಪ್ರಯಾಣ ಮಾಡ್ತಿದ್ದಾನೆ ಅಂತ ಇದೊಂದು ಅರ್ಥ. ಹೀಗೆ ಮಂತ್ರಗಳನ್ನು ಗಮನಿಸಿದಾಗ ಆದಿತ್ಯ ಸವಿತ್ರ ಶ್ರುತಿ ಲಿಂಗಾದಿನ ಭಾವದೀಪ ಟಿಪ್ಪಣಿಯಲ್ಲಿ ಗಮನಿಸಿ. ಇಲ್ಲಿ ಆದಿತ್ಯ ಅಲ್ಲ, ರಥೇನ ಇತ್ಯಾದಿ ಸವಿತ್ರ ಶ್ರುತಿ ಲಿಂಗಾದಿನ. ಸವಿತ್ರವನ್ನು ಕುರಿತು ಅದು ಶ್ರುತಿ ಇದೆ ಮುಂದೆ. ಆದ್ರಿಂದ ಪ್ರಕರಣಂ ಸಾವಿತ್ರಂ ವಯಾಮಿ. ಹೀಗೆ ಅನುಕ್ರಮಣಿಕಾ ಇದನ್ನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಏಕಾದಶ ಸಾವಿತ್ರಂ ಇತಿ ಅನುಕ್ರಮಣಿಕಾ ಉಕ್ತೇಹೇ. ಅನುಕ್ರಮಣಿಕಾ ಅಂದ್ರೆ ಪ್ರಾಯ ಇದು ಶೌನಕರು ಒಂದು ಅನುಕ್ರಮಣಿಕಾ ಅಂತ ಬರೆದಿದ್ದಾರೆ. ಶೌನಕ ಅಂತ ಒಬ್ರು ಪ್ರಾಚೀನ ಜ್ಞಾನಿಗಳೇ, ಅವ್ರದ್ದು ಅನುಕ್ರಮಣಿಕಾ ಅಂತ ಈಗಲೂ ಲಬ್ಧ ಇದೆ. ಅದರಲ್ಲಿ ಈ ತರ ಬಂದಿದೆ ಅಂತ ಗೊತ್ತಾಗ್ತದೆ. ಭಾವದೀಪ ಟಿಪ್ಪಣಿ, ಭಾವಬೋಧ ಟಿಪ್ಪಣಿಯಲ್ಲಿ ಈ ಅನುಕ್ರಮಣಿಕಾ ಅನ್ನೋ ಗ್ರಂಥದ ಬಗ್ಗೆ ಬಂದಿಲ್ಲ. ಸವಿತ್ರ ಲಿಂಗಾದಿನ ತತ್ ಪ್ರಕರಣಂ ಸಾವಿತ್ರಂ, ಅದು ಸವಿತ್ರಿಗೆ ಸಂಬಂಧಪಟ್ಟದ್ದು ಗೊತ್ತಾಗ್ತದೆ. ತಥಾ ಅತ್ರಾಪಿ ಬ್ರಹ್ಮಣ ಉಪಕ್ರಮೇಪಿ, ಪ್ರಾರಂಭ ಬ್ರಹ್ಮಂದಿರಬಹುದು, ಆದ್ರೆ ಅಸ್ಮದ್ ವಿದ್ಯಾ ಅಂತ ಹೇಳಿದ್ರಿಂದ ಇದು ಅಗ್ನಿಗೆ ಸಂಬಂಧಪಟ್ಟ ವಿದ್ಯೆ ಅಂತಾನೆ ಗೊತ್ತಾಗ್ತದೆ ಅಂತ ಅವರು ಪೂರ್ವ ಪಕ್ಷದವರು ಇದನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ತಥಾ ಭಾವದೀಪ ಟಿಪ್ಪಣಿಯಲ್ಲಿ ಕೂಡ ತಥಾ ಅತ್ರಾಪಿ ಅಸ್ಮದ್ ವಿದ್ಯಾ ಇತಿ ಅಗ್ನಿಭಿಃ ಉಕ್ತತ್ವಾತ್ ಅಗ್ನಿ ಪ್ರಕರಣತ್ವಾತ್ ಇತ್ಯರ್ಥಃ. ನಚ ಅಸ್ಮದ್ವಿದ್ಯಾ ಇತಿ ಅಂತರ್ಯಾಮಿ ವಿಷಯತೆಯ ಯೋಜ್ಯಂ
ತಥಾ ಸತಿ ಆತ್ಮವಿದ್ಯಾ ಇತಿ ಪೃಥಗುಕ್ತಿ ಅಯೋಗಾತ್. ಅಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಈ ಅಸ್ಮದ್ವಿದ್ಯಾ ಅಂತ ಏನಿದೆಯಲ್ಲ, ಅಸ್ಮದ್ವಿದ್ಯಾ ಅಂತ ಅನ್ನೋದನ್ನ ಅಂತರ್ಯಾಮಿ ವಿಷಯತೆಯ ನಾವು ಹೊಂದಿಸಬಹುದಲ್ಲ ಅಂತ ನಾವು ತತ್ವವಾದಿಗಳು ಮಾಧ್ವರು ಕೇಳ್ತೀವಿ. ಯಾಕಂದ್ರೆ ನಾವೆಲ್ಲವನ್ನೂ ಅಂತರ್ಯಾಮಿ ವಿಷಯ ಹೊಂದಿಸ್ಕೋತೀವಲ್ಲ. ಆದ್ರಿಂದ ಈ ಅಸ್ಮದ್ವಿದ್ಯಾ ಅಂತ ಅನ್ನೋದು ಇಲ್ಲೇನು ಬಂದಿದೆ, ಅಗ್ನಿ ವಿಷಯಕ ಸರಿ, ಆದ್ರೆ ಅಗ್ನಿ ವಿಷಯಕನ ಅಗ್ನಿಯಂತರ್ಗತನಾದ ಭಗವಂತನ ಬಗ್ಗೆ ಅದಂತ ಹೇಳಿಸಬಹುದಲ್ಲ. ನಚ ಅಸ್ಮದ್ವಿದ್ಯಾ ಇತಿ ಅಂತರ್ಯಾಮಿ ವಿವಕ್ಷತೆಯ ಮಾಡಬಹುದಲ್ಲ, ಅದು ಇತಿ ನ ಯೋಜ್ಯಂ, ಹಾಗೆ ಮಾಡಬೇಡಿ. ಯಾಕೆಂದ್ರೆ ತಥಾಸತಿ ಆತ್ಮವಿದ್ಯಾ ಇತಿ ಪೃಥಗುಕ್ತಿ ಅಯೋಗಾತ್. ನೀವು ಬರೇ ಎಲ್ಲಿಯಾದ್ರೂ ಅಂತರ್ಯಾಮಿ, ಬರೇ ಎಲ್ಲಿಯಾದ್ರೂ ಒಂದ್ ಕಡೆ ಅಹಂ ಅಂತ ಇಷ್ಟು ಮಾತ್ರ ಬಂದಿದ್ರೆ ಆದ್ರೆ ಅಹಂ ಅನ್ನೋದನ್ನ ಅಂತರ್ಯಾಮಿ ವಿವಕ್ಷತೆಯ ಹೊಂದಿಸಿ ನಿಮಗೆ ಬೇಕಾದಂತೆ ನೀವು ಅರ್ಥ ಮಾಡೋದು ಯೋಗ್ಯ. ಇಲ್ಲಿ ಒಂದ್ ಕಡೆ ಆತ್ಮವಿದ್ಯಾ ಅಂತ ಒಂದು ಮತ್ತು ಅಸ್ಮದ್ವಿದ್ಯಾ ಅಂತ ಬೇರೆ ಬಂದಿದೆ. ಅಲ್ಲಿ ಆತ್ಮವಿದ್ಯಾ ಅಂತ ಅನ್ನೋದ್ರಿಂದ ಪರಮಾತ್ಮನ ಬಗ್ಗೆ ಹೇಳಿ ಆಗಿದೆಯಲ್ಲ. ನೀವು ಮತ್ತಿಲ್ಲಿ ಅಸ್ಮದ್ವಿದ್ಯಾ ಅನ್ನೋಲ್ಲೂ ಕೂಡ ಇದನ್ನೂ ಕೂಡ ಅಗ್ನಿಯಂತರ್ಗತನಾದ ಪರಮಾತ್ಮನ ಬಗ್ಗೆನೇ ಹೇಳೋದಾದ್ರೆ ಮತ್ತೆ ಅವೆರಡಕ್ಕೂ ವ್ಯತ್ಯಾಸ ಏನ್ ಬಂತು? ಆದ್ರಿಂದ ಎರಡನ್ನೂ ಕೂಡ ಪ್ರತ್ಯೇಕವಾಗಿ ಈ ತರ ನೀವು ಹೇಳಲಿಕ್ಕೆ ಬರೋದಿಲ್ಲ. ಪ್ರತ್ಯೇಕವಾದ ಉಕ್ತಿಯೇ ಅಲ್ಲಿರೋದ್ರಿಂದ ಒಂದ್ ಕಡೆ ಅದು ತಾತ್ಪರ್ಯ, ಒಂದ್ ಕಡೆ ಅಗ್ನಿಗಳ ಬಗ್ಗೆ ತಾತ್ಪರ್ಯ, ಇನ್ನೊಂದ್ ಕಡೆ ಪರಮಾತ್ಮನ ಬಗ್ಗೆ ತಾತ್ಪರ್ಯ. ಈ ತರ ಇಟ್ಕೊಳ್ಳೋದು ಒಳ್ಳೇದು. ಈ ಎರಡೂ ಕಡೆನೂ ಒಳಗಿರುವವನನ್ನೇ ಹೇಳುವುದಾಗಿದ್ರೆ ಅವ್ರು ನಿಮ್ಗೆ ಎರಡು ಶಬ್ದ ಹೇಳ್ತಿದ್ರೆ ಯಾಕೆ ಅಂತ ಅವರ ತಾತ್ಪರ್ಯ. ಪೃಥಗುಕ್ತಿ ಅಯೋಗ. ತಸ್ಮಾತ್ ಅಗ್ನಿ ವಿಷಯತ್ವಮೇವ ಚಕ್ಷುರಂತಸ್ಥ ವಿದ್ಯಾಯ. ಆದ್ರಿಂದ ಚಕ್ಷುರಂತಸ್ಥನಾದ ಪರಮಾತ್ಮನನ್ನು, ಚಕ್ಷುರಂತಸ್ಥನಾದ ತತ್ವವನ್ನು ಪ್ರತಿಪಾದನೆ ಮಾಡುವ ವಿದ್ಯಾ ಇದು ಅಗ್ನಿ ವಿಷಯವೇ ಆಗಬೇಕು ಇತಿ ಆಶಂಕ ಬಂದರೆ ಆ ಆಶಂಕೆಯನ್ನು ಪರಿಹರಿಸುವ ಸೂತ್ರವನ್ನು ಪಠನೆ ಮಾಡಿ ಅದಕ್ಕೆ ತದುಪಾತ್ರ ಶ್ರುತಿ, ಆ ಶ್ರುತಿಯು ಆ ಸೂತ್ರ ಯಾವ ಶ್ರುತಿಯನ್ನು ತಗೊಂಡಿದೆಯೋ ಕಂಠತಃ ಸೂಚನೆ ಮಾಡಿದೆ. ಗತಿ ಅಭಿಧಾನಾತ್ ಎಂಬಲ್ಲಿ ಅಭಿಧಾನ ಅದು ಸ್ಟೇಟ್ಮೆಂಟ್ ಅಂತ ಅರ್ಥ ಇದೆ. ಆ ಸ್ಟೇಟ್ಮೆಂಟ್ ಅಂತ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಯಾವ ಶ್ರುತಿ ಅಂದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನ ಏತದ್ ವಿದ್ಯಾಯ ಅಗ್ನಿ ವಿಷಯತ್ವಂ ಯುಕ್ತಂ ಅಪಿತು ವಿಷ್ಣು ವಿಷಯತ್ವಮೇವ. ಈ ಅಗ್ನಿ ವಿದ್ಯಾ ಇದೆಯಲ್ಲ, ಅಸ್ಮದ್ವಿದ್ಯಾ ಅಂತ ನೀವು ಹೇಳಿದ್ರಲ್ಲ, ಅದು ಕೂಡ ಅಗ್ನಿ ವಿಷಯಕ ಆಗೋದು ಸರಿಯಲ್ಲ, ಅದು ವಿಷ್ಣು ವಿಷಯಕವೇ ಆಗಬೇಕು. ಯಾಕೆಂದ್ರೆ ಆ ಛಾಂದೋಗ್ಯ ಉಪನಿಷತ್ತಿನ ಆ ಒಂದು ಭಾಗ ಇದೆಯಲ್ಲ, ಅದನ್ನಲ್ಲಿ ಕೋಟ್ ಮಾಡಿದ್ದಾರೆ ಜಯತೀರ್ಥರು. ಇಲ್ಲಿ ಪೂರ್ಣವಾಗಿ ವಿದ್ಯುತ್ ಚಂದ್ರಮಸೋ ವಿದ್ಯುತಂ, ಅಲ್ಲಿಂದ ಮಾತ್ರ ನಾನು ಮುಂದೆ ಓದ್ತೀನಿ. ಯಾಕಂದ್ರೆ ಕಳೆದ ದಿವಸ ಅದು ನಾವು ನೋಡಿ ಆಗಿದೆ. ಚಂದ್ರಮಸೋ ವಿದ್ಯುತಂ ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮಗಮಯತಿ ಇತಿ ಶ್ರುತ ಏತದ್ವಿದ್ಯಾನಾಂ ಬ್ರಹ್ಮಗತ್ಯ ವಿಧಾನಾತ್ ಇತಿ ಭಾವ. ಅಲ್ಲಿ ಅಭಿಗತ್ಯ ಅಭಿಧಾನಾತ್ ಅಂತಿದೆ ನೋಡಿ. ಶ್ರುತೋಪನಿಷತ್ಗೆ ಗತ್ಯ ವಿಧಾನಾಚ್ಚ ಅಂತಿದೆಯಲ್ಲ, ಅಭಿಧಾನಾತ್ ಅಂದ್ರೆ ಸ್ಟೇಟ್ಮೆಂಟ್ ಇರೋದ್ರಿಂದ. ಏನ್ ಸ್ಟೇಟ್ಮೆಂಟ್ ಅಂತ ಹೋದ್ರೆ ಬ್ರಹ್ಮಗತಿ ಅಭಿಧಾನಾತ್, ಪರಮಾತ್ಮನ ತಲುಪ್ತಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಯಾರು ಪರಮಾತ್ಮನ ತಲುಪ್ತಾರೆ ಅಂದ್ರೆ ಶ್ರುತೋಪನಿಷದರು. ಶ್ರುತ ಏತದ್ ವಿದ್ಯಾನಾಂ ಬಹುವ್ರೀ ಸಮಾಸ, ಏಷಾಚ ಸಾ ವಿದ್ಯಾಚ ಏತದ್ ವಿದ್ಯಾ ಮೊದಲು ಕರ್ಮಧಾರೆಯ, ಶ್ರುತ ಏತದ್ ವಿದ್ಯಾ ಏಷಾಂತೆ ಶ್ರುತ ಏತದ್ ವಿದ್ಯಾ ಷಷ್ಠಿ ವಿಭಕ್ತಿ ಬಹುವಚನ, ಅವರಿಗೆ ಬ್ರಹ್ಮನ ಗತಿ ಆಗ್ತದೆ ಅಂತ ಹೀಗೆ ಹೇಳಿದ್ದಾರೆ. ಅಲ್ಲಿ ಶ್ರುತ ಅಂದ್ರೆ ಏನರ್ಥ? ಸುಮ್ಮನೆ ಹಾಗೆ ಕೇಳೋದು ಅಂತ ಅರ್ಥ ಅಲ್ಲ. ಮನನ, ಶ್ರವಣ, ಮನನ, ನಿಧಿಧ್ಯಾಸನ ಇವೇ ಮೂರು ಅಲ್ಲಿ ಶ್ರುತ ಎಂಬ ಪದದಿಂದ ಅಭಿಪ್ರೇತ. ಸುಮ್ಮನೆ ಶ್ರವಣ ಮಾಡಿದವರಿಗೆಲ್ಲ ಗತಿ ಏನಾಗೋದಿಲ್ಲ. ಆಮೇಲೆ ಶ್ರುತೋಪನಿಷತ್ ಕ ಅಂತಿದೆ ನೋಡಿ. ನಮ್ಗೆಲ್ಲ ಅನೇಕ ಕಡೆ ಬಹುವ್ರೀ ಸಮಾಸದಲ್ಲಿ ಕ ಅನ್ನೋದನ್ನು ಸ್ವಾರ್ಥಕ ಪ್ರತಿ ಸೇರಿಸಿರ್ತಾರೆ. ನಮ್ಗೆ ಅದನ್ನ ನೋಡಿ ಗೊತ್ತಿದೆ. ಯಾಕೆಂದ್ರೆ ಬಹುವ್ರೀ ಸಮಾಸವನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ, ಕರ್ಮಧಾರೆ ಸಮಾಸಕ್ಕೂ ಬಹುವ್ರೀ ಸಮಾಸಕ್ಕೂ ವ್ಯತ್ಯಾಸ ತಿಳಿಸ್ಲಿಕ್ಕೋಸ್ಕರನೇ ಕ ಅಂತ ಹೇಳ್ತಿರ್ತಾರೆ. ಆದ್ರಿಂದ ನೀವು ಶ್ರುತೋಪನಿಷತ್ ಕರು ಅಂದ್ರೆ ಶ್ರುತ ಉಪನಿಷತ್ ಏಭ್ಯಸ್ತೆ ಶ್ರುತೋಪನಿಷದ ಕಪ್ರತ್ಯಯ ರಹಿತವಾಗಿಯೂ ಬಹುವ್ರೀಹಿ ಮಾಡಬಹುದು. ಬಹುವ್ರೀಹಿಯನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರ ಶ್ರುತೋಪನಿಷತ್ಕಾಹ ಅಂತ ಅದನ್ನು ನೀವು ವ್ಯಕ್ತಿಗೆ ವಿಶೇಷವಾಗಿ ಮಾಡಬಹುದು ಕ ಪ್ರತ್ಯಯವನ್ನು. ಅಥವಾ ಕ ಪ್ರತ್ಯಯಕ್ಕೆ ಕ ಗತಿಯನ್ನು ಬ್ರಹ್ಮಗತಿ ಅಂತ ಅರ್ಥ ಮಾಡಬಹುದು. ಶ್ರುತೋಪನಿಷತ್ ಅನ್ನೋದು ವ್ಯಕ್ತಿಗಳನ್ನು ಹೇಳ್ತದೆ, ಅವರಿಗೆ ಕ ಗತಿ ಅಂದ್ರೆ ಸುಖಪೂರ್ಣನಾದ ಬ್ರಹ್ಮನ ಗತಿ ಅಂತ ಇಷ್ಟರ್ಥ ಅದಕ್ಕೆ ಮಾಡಬಹುದು. ತತ್ವಪ್ರದೀಪದಲ್ಲಿ ಶ್ರುತೋಪನಿಷತ್ಕ ಎಂಬ ಬಹುವ್ರೀ ಸಮಾಸಾಂತ ಶಬ್ದವನ್ನ ಶ್ರುತೋಪನಿಷತ್ಕಾನಾಂ ಪುರುಷಾಣಾಂ ನೋಡಿ, ಶ್ರುತೋಪನಿಷತ್ಕಾನಾಂ ಅಂತ ಮಾಡಿಬಿಟ್ಟಿದ್ದಾರೆ ಅವರು. ಕ ಅನ್ನೋದನ್ನ ಬ್ರಹ್ಮ ಅಂತ ತಗೊಂಡಿಲ್ಲ. ಶ್ರುತೋಪನಿಷತ್ಕರಾದ ಯಾರು ಪುರುಷರಿದ್ದಾರೋ ಆ ಶ್ರುತೋಪನಿಷತ್ಕ ಅನ್ನೋ ಶಬ್ದಕ್ಕೆ ಶ್ರುತ ಉಪನಿಷದ್ಗತ ಉಪಾಸನಾನಾಂ ಅಂತ ಅದರ ಅರ್ಥ ವಿವರಣೆ.
ಅವರಿಗೆ ಗತಿ ಅಭಿಧಾನಾತ್ ಅಂತ ಬ್ರಹ್ಮಗತಿ ಅಭಿಧಾನಾತ್ ಅಂತ ಬ್ರಹ್ಮ ಅಲ್ಲಿ ಅಂತ ಅಧ್ಯಯನ ಮಾಡಬೇಕು. ಅಭಿಧಾನಾಚ್ಚ ಅಂತರಹ ವಿಷ್ಣುದೇವ, ಒಳಗಿರುವವನು ಅಗ್ನಿ ಅಲ್ಲ ಹೊರತು ವಿಷ್ಣುವೇ. ಅದು ಸಯೇನಾನ್ ಬ್ರಹ್ಮಗಮಯತಿ ಅನ್ನುವಲ್ಲಿ ಅದು ಬಂದಿದೆ ಅಂತ ತಾತ್ಪರ್ಯ. ಒಟ್ಟು ಆ ವಾಕ್ಯಕ್ಕೆ 3 ಥರದ ಅರ್ಥ ತ್ರಿವಿಕ್ರಮ ಪಂಡಿತರು ಅದನ್ನು ಹೇಳಿದ್ದಾರೆ. ನಾವು ತ್ರಿವಿಕ್ರಮ ಪಂಡಿತರು ಮತ್ತು ಜಯತೀರ್ಥರು ಹೇಳಿದ 2 ಅರ್ಥಗಳನ್ನೆಲ್ಲ ಗಮನಿಸಿದ್ರೆ, ಶ್ರುತೋಪನಿಷತ್ಕಾನಾಂ ಸಾಧಕಾನಾಂ, ಶ್ರುತೋಪನಿಷತ್ಕ ಅನ್ನೋ ಶಬ್ದ ಸಾಧಕರನ್ನು ಹೇಳ್ತದೆ. ತ್ರಿವಿಕ್ರಮ ಪಂಡಿತರು ಹೇಳಿದ ಪ್ರಕಾರ ಅವರಿಗೆ ಗತಿ, ಯಾವುದರ ಗತಿ ಅಂದ್ರೆ ಬ್ರಹ್ಮಗತಿ ಅಂತ ಅಂಡರ್ಸ್ಟುಡ್. ಅದನ್ನ ಶಾಸ್ತ್ರ ಹೇಳಿದೆ ಅಂತ ಒಂದರ್ಥ. ಇನ್ನೊಂದು ಶ್ರುತೋಪನಿಷದಾಂ, ಜಯತೀರ್ಥ ಹೇಳಿದ ಅರ್ಥ. ಶ್ರುತೋಪನಿಷತ್ ಅನ್ನೋದು ಮಾತ್ರ ಸಾಧಕರನ್ನು ಹೇಳ್ತದೆ. ಮುಂದೆ ಕಗತಿ ಅಂದ್ರೆ ಸುಖರೂಪನಾದ ಬ್ರಹ್ಮನ ಗತಿ ಅಂತ ಇನ್ನೊಂದು ಅರ್ಥ. 3ನೇ ಅರ್ಥ ಜಯತೀರ್ಥರು ಹೇಳೋರಿದ್ದಾರೆ, ನಾವು ಅದನ್ನ ನಾಳೆ ನೋಡೋಣ. ಶ್ರುತೋಪನಿಷದಾಂ, ಶಾಸ್ತ್ರವನ್ನು ಅಭ್ಯಾಸ ಮಾಡಿದವರಿಗೆ ಕಗತಿ ಅಂದ್ರೆ ಕೇನ ಗತಿ, ಕೇನ ವಾಯುನಾ ಗತಿ, ವಾಯುವಿನ ಮೂಲಕ ಅವರಿಗೆ ಬ್ರಹ್ಮಗತಿ ಅಂತ 3 ಅರ್ಥ. 3 ಅರ್ಥಗಳು ಪ್ರತ್ಯೇಕ ಅರ್ಥಗಳು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.